ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ಬ್ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಗಾಡಿ ತೊಗೊಂಡು ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ ಶ್ರೀ ದೇವರ ದಾಸಿಮಯ್ಯ ಜಾತ್ರೆ ಮುದ್ನೂರು ಹೊಂಟಿವಿ. ನಾನು ನಮ್ಮ ತನ್ವೀರ ಹೋಗಂಬರ್ರಿ. ಚಲೋ ಜಾತ್ರೆಗೆ ಬಂದಿವಿ. ನಿಮ್ಮ ಊರ ಬಗ್ಗೆ ಏನ್ ಹೇಳ್ತಿ? ಏನೇನ್ ಏನದಪ್ಪ, ಶ್ರೀ ದೇವರ ದಾಸಿಮಯ್ಯ ಜಾತ್ರೆ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಗೆಲ್ಲರಿಗೂ. ಮತ್ತೆ ಇವತ್ತು ಜಾತ್ರೆಗೆ ನಿಮ್ಗೆ ಬಂದದಕ್ಕೆ ನಮಗೂ ಖುಷಿ. ಚಲೋ ಹತ್ರಿ ಬರ್ರಿ. ನಾವು ನಮ್ಮೂರು ಮತ್ತ ನಮ್ಮೂರ್ ತೇರಿ ಹೆಂಗ ಹೌದಾ? ಮೈಕ್ ಸಮೀಪ ಹಿಡಿದು ಮಾತಾಡ. ಬರ್ರಿ ಜಾತ್ರೆಗೆ ಹೋಗೋಣ. ನೀವು ಮತ್ತೆ ನಿಮ್ ಕರ್ಕೊಂಡ್ ಹೋಗ್ತೀವಿ. ನಮ್ ಜಾತ್ರೆ ನೋಡಕೈತ್ರಿ ಹೆಂಗದ ಸಲ. ನಮ್ಮೂರು ತೇರು ಅಲಂಕಾರ ನಡಕತ್ತ ನೋಡ ಬರ್ರಿ. ಹಲೋ ಗಾಯ್ಸ್, ನಾನು ನಮ್ಮ ತನ್ನಿಯವ್ರ ಮುದ್ನೂರ್ ಜಾತ್ರೆಗೆ ಬಂದಿವಿ. ಯಾಕಂದ್ರ ಇಲ್ಲಿ ನಮಗ ವಿಡಿಯೋ ಮಾಡಾಕ ಭಯ ಬರಕತ್ತೈತಿ. ನಾ ಮೈ ಕೈಗೆ ಎಲ್ಲಾ ದೇವಣ್ಣನ ಕೈ ಕೊಡ್ತಾ ಇದೀನಿ. ಈ ಬ್ಲಾಗ್ ಅವನೇ ಕಂಟಿನ್ಯೂ ಮಾಡ್ಲಿ ಎತ್ತಗೋಣ. ಎಲ್ಲಾ ನಿನ್ನ ಹೊಸ್ತವ್ರಿ ನೋಡ್ರಿ, ನಮ್ ಬ್ರದರ್ ಇಸ್ ಇನ್ಸ್ಪಿರೇಷನ್ ಅಂತ ಈಗ ಬಂದ್ರ ನಮ್ಮ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸೂಪಿ ಬ್ರೋ? ನೋಡ್ರಿ, ನಮ್ ಜಾತ್ರೆ ಬಾರಿ ಚಂದ ಆಗ್ತದ. ಹಂಗೆ ಇಲ್ಲಿ ಭೇದ ಭಾವ ಅಂತ ಅನ್ನೋದೇನು ಇಲ್ಲ. ಕೂಡಿ ಮಾಡ್ತೀವಿ ಎಲ್ಲರ. ಒಂದ್ ಸರಿ ನಮ್ ಜಾತ್ರೆಗೆ ಬನ್ನಿ, ಎಲ್ಲರೂ ನೋಡಿ ಹೆಂಗೈತೆ ಅಂತ ಕಮೆಂಟ್ ಮಾಡ್ರಿ. ಹಂಗೆ ನೀವು ಏನಿಲ್ಲ, ಈಗ ಶ್ರೀ ದೇವರ ದಾಸಿಮಯ್ಯ ಪಲ್ಲಕ್ಕಿ ಬಂತಲ್ಲ ಇಲ್ಲ ಪಲ್ಲಕ್ಕಿಲ್ಲ ಆ ಕಡೆ ಒಂದ್ಸರಿ ತೋರ್ಸಿ ಸರಿ. ದೇವರ ದಾಸಿಮಯ್ಯನವ್ರ ಬಗ್ಗೆದಾಗ ಹೇಳಬೇಕಾದ್ರೆ ಬಹುಶಃ ನಿಮಗೆ ಸೂರ್ಯನನ್ನ ಪರಿಚಯ ಮಾಡಿಕೊಟ್ಟಷ್ಟು. ಯಾಕಂತಂದ್ರೆ ಸೂರ್ಯ ನಂತರ ಎಲ್ಲರಿಗೂ ಗೊತ್ತಿದೆ. ಅದೇ ಪ್ರಕಾರವಾಗಿ ದೇವರ ದಾಸಿಮಯ್ಯನವರು 11ನೇ ಶತಮಾನದೊಳಗೆ ವಚನ ಸಾಹಿತ್ಯ ಅಂತ ತಿಳ್ಕೊಂಡೇನು ಬರ್ತದಲ್ಲ, ವಚನ ಸಾಹಿತ್ಯಕ್ಕೆ ಮುನ್ನುಡಿಯನ್ನೇ ಬರೆದಿರ್ತಕ್ಕಂಥ ಮಹಾಶಿವಶರಣ ದೇವರ ದಾಸಿಮಯ್ಯನವರು. ದೇವರ ದಾಸಿಮಯ್ಯನವರು ಪವಾಡ ಅಂತಂತಂದ್ರೆ ಅವರು 11ನೇ ಶತಮಾನದೊಳಗೆ ಅವರ ಭಕ್ತಿಗೆ ಮೆಚ್ಚಿ ಬಹುಶಃ ಭೀಮಾ ನದಿಯಿಂದ ಗಂಗಾ ಮಾತೆ ಪ್ರತ್ಯಕ್ಷ ಆಗಿ ಭೀಮಾ ನದಿಯಿಂದೇ ಬಹುಶಃ ನೀರನ್ನ ಮುದನೂರಿಗೆ ತಂದದೊಂದು ದೊಡ್ಡ ಇತಿಹಾಸ. ತದನಂತರ ಬಹುಶಃ ಈ ಇತ್ತೀಚಿನ ದಿನಮಾನಗಳಲ್ಲಿ ಆಂಧ್ರದವರು ಬಂದಿಂದ ಕವಳಿ ಬಂದವ ಹಂಗಿಂಗ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ದೇವರ ದಾಸಿಮಾರ್ಯರ ಇದ್ದ ಕಾಲಕ್ಕೆ ಮುದನೂರೊಳಗ 900 ಎಕರೆಕ್ಕೆ ನೀರನ್ನು ಉಣಿಸುವಂತ ಕೆಲಸ ಮಾಡಿದ್ರು. 900 ಎಕರೆದಲ್ಲಿ ಕೂಡ ಭತ್ತವನ್ನು ಬೆಳೆಯುವಂಥದ್ದು ದೇವರ ದಾಸಿಮಯ್ಯನವರ ಕೊಡುಗೆಯಾಗಿತ್ತು. ಇಲ್ಲಿ ಸತತ ಐತಿಹಾಸಿಕ ಸ್ಥಳಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲಿ ಮತ್ತ ಮೊದಲು ಏನೇನಾಯ್ತು ಏನೇನಿಲ್ಲ ಅದ್ರ ಬಗ್ಗೆ ಸ್ವಲ್ಪ. ಮೊದಲು ದೇವರ ದಾಸಿಮಯ್ಯನವರು ಇಲ್ಲಿ ಶಂಕರಿ ರಾಮಯ್ಯ ಎಂಬ ಪುಣ್ಯ ದಂಪತಿಗಳ ಉದರದಲ್ಲಿ ದೇವರ ದಾಸಿಮಯ್ಯನವರು ಜನ್ಮ. ಆರಾಧ್ಯ ದೇವನಾಗಿರ್ತಕ್ಕಂಥ ರಾಮನಾಥನ ಕರುಣೆಯಿಂದ ದೇವರ ದಾಸಿಮಯ್ಯನವರು ಹುಟ್ಟು. ಮುಂದೆ ಚಂದ್ರಗುಂಡ ಶಿವಾಚಾರ್ಯ ಅನ್ನುವಂಥ ಶ್ರೀಶೈಲ ಜಗದ್ಗುರುಗಳ ಕಡ್ಲಿಂತ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಭಕ್ತರಿಗೆ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗೋದು, ಅಜ್ಞಾನವನ್ನು ಹೋಗಲಾಡಿಸಿ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕಾಯಕ ದೇವರ ದಾಸಿಮಯ್ಯನ ಪಾತ್ರ ಹಿರಿದಾಗಿತ್ತು. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಅನ್ನುವಂತಹ ದಾಸೋಹ ಧರ್ಮಿಗಳಾಗಿ ಬದುಕಿರ್ತಕ್ಕಂಥವ್ರು ದೇವರ ದಾಸಿಮಯ್ಯನವರು. ಇದು ಮುದನೂರಿನ ಪುಣ್ಯ ಭೂಮಿಯಲ್ಲಿ ನಿರಂತರವಾಗಿ ನೆರವೇರಿತ್ತು. ಮತ್ತೆ ಅವರ ತಂದೆ ಬಗ್ಗೆ ಮತ್ತು ಅವರ ಮಡದಿ ಬಗ್ಗೆ ಹೇಳಕ್ ಏನ್ ಇಷ್ಟಪಡ್ತಾರೆ? ಅವ್ರ ಹೆಸರು, ಅವ್ರ ಜನ್ಮಸ್ಥಳ? ದೇವರ ದಾಸಿಮಯ್ಯನವರ ತಂದೆ ಹೆಸರು ರಾಮಯ್ಯ, ಅವರ ತಾಯಿ ಹೆಸರು ಶಂಕರಮ್ಮ. ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ದುಗ್ಗಳಾದೇವಿ ಅಂತ ತಿಳ್ಕೊಂಡು ದೇವದುರ್ಗ ತಾಲೂಕು, ಬಹುಶಃ ರಾಯಚೂರು ಜಿಲ್ಲೆ ಅಂತ ತಿಳ್ಕೊಂಡು ಪುರಾಣದಲ್ಲಿ ಅದ. ದುಗ್ಗಳಾದೇವಿ ಅಂತ ತಿಳ್ಕೊಂಡು ದೇವರ ದಾಸಿಮಯ್ಯನವರ ಧರ್ಮಪತ್ನಿ. ಇದು ಒಟ್ಟು ಇಲ್ಲಿ ಎಷ್ಟು ತೀರ್ಥಗಳಿದಾವ್ರಿ? ಸತತ 7 ಸಪ್ತತೀರ್ಥಗಳು. 7 ತೀರ್ಥಗಳು ಸಪ್ತತೀರ್ಥಗಳಂತ ತಿಳ್ಕೊಂಡು ಲಕ್ಷ್ಮಣ ತೀರ್ಥ, ಪಾಂಡವ ತೀರ್ಥ, ರಾಮ್ ತೀರ್ಥ, ಸಕ್ರಿ ತೀರ್ಥ, ಹಾಲ್ ತೀರ್ಥ, ಮರಳು ತೀರ್ಥ ಅಂತ ತಿಳ್ಕೊಂಡು 7 ತೀರ್ಥಗಳು. ಯಾವತ್ತು ನಿರಂತರವಾಗಿ ಆ ತೀರ್ಥಗಳು ಬತ್ತದ ಹಾಗೆ ಯಾವುದೇ ಕಾರಣಕ್ಕೂ ಬ್ಯಾಸಿಗೆಯಲ್ಲಿ ಎಲ್ಲಾ ಕಡೆ ನೀರು ಬತ್ತಿದ್ರು ಕೂಡ ಮುದನೂರಿನೊಳಗ ದೇವರ ದಾಸಿಮಯ್ಯನವರ ಭಕ್ತಿಗೆ ಅಂದ್ರೆ ಇದೊಂದು ಪವಾಡ ಅಂತ ಹೇಳ್ಬೇಕು. ಈ ಮುದನೂರಿನೊಳಗೆ ಯಾವತ್ತೂ ನೀರನ್ನ ಬತ್ತಿಲ್ಲ, ಸತತವಾಗಿ ನೀರನ್ನ ತುಂಬಿ ತುಳುಕುವಂತ ಪುಣ್ಯಭೂಮಿ ಮುದನೂರು. ಮತ್ತೆ ಇದು ಐತಿಹಾಸಿಕ ಮತ್ತು ಶಿಲೆಗಳ ಬಗ್ಗೆ ಮತ್ತು ಶಾಸನ ಬಗ್ಗೆ ನಿಮಗೆ ಗೊತ್ತಿದೆ ಸರ್? ಶಿಲೆಗಳ ಬಗ್ಗೆ, ಶಾಸನಗಳ ಬಗ್ಗೆ ಸಾರಿ ಸಾರಿ ತಾವು ನೋಡಬಹುದು, ತಾವು ಗಮನಿಸಬಹುದು. ಅನೇಕವು ತಮ್ಮ ಕಣ್ಣಿಗೆ ನಿದರ್ಶನಗಳ ಸಾಕ್ಷಿಯಾಗಿದ್ದಾವೆ. ಬಹುಶಃ ಸರ್ಕಾರ ಉತ್ಖನನ ಮಾಡಿ ಆ ಮೇಲೆ ಇರ್ತಕ್ಕಂತಹ ಮನೆಗಳನ್ನ ಆ ದೇವಸ್ಥಾನದಲ್ಲಿ ಅನೇಕ 101 ಲಿಂಗಗಳಿದಾವ ಅಂತ ತಿಳ್ಕೊಂಡು ಪುರಾಣದಲ್ಲಿ ಉಲ್ಲೇಖ ಅದ.
ಬಹುಶಃ ಅಲ್ಲಿ ಆ ದೇವರ ದಾಸಿಮಾರ್ಯರ ಬಹುಶಃ ದೇವಸ್ಥಾನದ ಮೇಲೆ ನೀವು ನೋಡ್ಬೋದು ಮನೆಗಳಿದಾವೆ. ಆ ಮನೆಗಳನ್ನೆಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡಿ ಸರ್ಕಾರ ಅವ್ರಿಗೆ ಏನಾದರೂ ಅವಕಾಶಗಳು, ಅವ್ರಿಗೆ ಏನಾದರೂ ಸಹಾಯ ಮಾಡಿ ಆ ಉತ್ಖನನ ಮಾಡಿದರೆ ಸಾಕಷ್ಟು ನೋಡ್ಲಕ್ಕ ಅಥವಾ ಸಾಕಷ್ಟು ನಮ್ಮ ಕಣ್ಣಿಗೆ ಕಾಣ್ಲಕ್ಕ ಅನೇಕ ಪವಾಡಗಳು ಉಂಟು, ಅನೇಕ ದೇಗುಲಗಳು ಉಂಟು ಅನ್ನೋದು ಪುರಾಣದಲ್ಲಿ ಅದು ಶೀಘ್ರವೇ ಸರ್ಕಾರ ಮಾಡ್ತೀವಿ. ಶೀಘ್ರದಲ್ಲೇ ಆ ಉತ್ಖನನ ನೆರವೇರಲಿ. ಅನೇಕ ಶಿಲಾಮಂಟಪಗಳು, ಶಿಲಾಶಾಸನಗಳು ಅವೆಲ್ಲವೂ ಕೂಡ ನೋಡುವಂಥ ಭಾಗ್ಯ ನಮಗದ. ಹಿಂಗಂತ ತಿಳ್ಕೊಂಡು ನಾವು ಸರ್ಕಾರಕ್ಕೂ ಹೇಳ್ತೀವಿ. ಭಕ್ತರ ಒತ್ತಾಯ ಅನ್ನೋದ, ಭಕ್ತರ ಅಪೇಕ್ಷೆ ಕೂಡ ಅದ. ಜನಗಳು ಗುರುಗಳೇ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗ ಧನ್ಯವಾದಗಳು. ದೇವರ ದಾಸಿಮಯ್ಯರು ಶರಣರು, ಅವರು ಮಹಾತ್ಮರು. ಅವರ ಜೀವನ ಪರ್ಯಂತರವಾಗಿ ಸಮಾಜಕ್ಕಾಗಿ, ಜನರ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಸೇವೆ ಸಲ್ಲಿಸ್ತಕ್ಕಂಥವರು. ಅವರು ತಮ್ಮ ಜೀವನ ಪರ್ಯಂತರವಾಗಿ ಶ್ರೀಶೈಲ ಜಗದ್ಗುರು ಚಂದ್ರಗುಂಡು ಶಿವಾಚಾರ್ಯರ ಅವರಿಂದ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಅವರ ನಡೆದುಕೊಂಡು ಜನರ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಹಗಲಿರುಳು ಸೇವೆ ಸಲ್ಲಿಸತಕ್ಕಂಥವರು. ಅವರು ಕಾಯಕ ಯೋಗಿ, ಕಾಯಕದಲ್ಲಿ ನಿರತರಾಗಿ ತಮ್ಮ ಜೀವನವನ್ನು ಅದು ಅಲ್ಲದೆ ಜನರ ಒಂದು ಕಲ್ಯಾಣವನ್ನು ಮಾಡಿರ್ತಕ್ಕಂಥವರು ಆಗಿದ್ದಾರೆ. ಅವರ ಜಾತ್ರೆಯನ್ನು ಮುದನೂರು, ಅವರ ಜನ್ಮಸ್ಥಳವಾಗಿರ್ತಕ್ಕಂಥ ಮುದನೂರದೊಳಗೆ ರಥೋತ್ಸವ ವೈಭವದಿಂದ ಭಕ್ತಿಯುತವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಅವರ ಬಗ್ಗೆ ಎಷ್ಟು ಕೊಂಡಾಡಿದರೂ ಕೂಡ ಕಡಿಮೆ. ಅವರು ಅಂತಹ ಮಹಾತ್ಮರ ಒಂದು ಚರಿತ್ರೆ ಇಷ್ಟೇ ಅಲ್ಲ, ಅವರ ವಚನಗಳು ಕೂಡ ಏನಂತ ಬರೆದಿರ್ತಕ್ಕಂಥವರು. ಬಹಳ ಆ ವಚನಗಳು ಅದನ್ನು ಪಠನ ಮಾಡಿದರೆ ಸಮಾಜ ತನ್ನಿಂತಾನೇ ಹೇಳ್ತಕ್ಕಂತಹ, ಆಮೇಲೆ ಏನಂತ ಉದ್ಧಾರ ಮಾಡ್ತಕ್ಕಂತಹ, ಆಮೇಲೆ ಏನಂತ ಆಗ್ತಕ್ಕಂಥ ಶಕ್ತಿ ಆ ವಚನದಲ್ಲೇ ಇದೆ. ಅಂತಹ ಶರಣರು ಇಂದು ಹೋದರೂ ಕೂಡ ಅವರ ಒಂದು ಜಾತ್ರೆ, ಅವರ ಒಂದು ಶಕ್ತಿ ಈಗಲೂ ಕೂಡ ಏನಂತಂದ್ರೆ ಅದ. ಯಾರು ಭಕ್ತಿ, ವಿಶ್ವಾಸ, ಶ್ರದ್ಧೆಯಿಂದ ಆ ಗುಡಿಗೆ ಬಂದು ನಡೆದುಕೊಳ್ತಾ ಇದ್ದಾರೆ, ಅವರ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಆ ಗದ್ದಿಗೆಯಲ್ಲಿ ಆಮೇಲೆ ಇದೆ. ದೇವರ ದಾಸಿಮಯ್ಯರು ಆಮೇಲೆ ಏನಂತ ಎಲ್ಲರನ್ನು ಆಮೇಲೆ ಏನಂತ ಒಳ್ಳೆಯದು ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಇದೆ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಇದು ಮತ್ತೆ ಅವರ ಜೀವನ ವೃತ್ತಿದ ಬಗ್ಗೆ ಮತ್ತು ಅವರ ಸಪ್ತ ತೀರ್ಥಗಳ ಬಗ್ಗೆ ಮತ್ತು ಊರಿನ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತಾರೆ? ಅವರು ಗುರುವಿನಲ್ಲಿ ಬಹಳ ನಿಷ್ಠಾವಂತರಾಗಿದ್ದರು. ಆಮೇಲೆ ಗುರುಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ಪಾಲಿಸಿಕೊಂಡು ಬರ್ತಕ್ಕಂಥವರು ಆಗಿದ್ದರು. ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆಯದನ್ನೇ ಮಾಡಿದ್ರ ಹೊರತಾಗಿ ಕೆಟ್ಟದನ್ನು ಕೂಡ ಏನಂತಾರೆ ಅವರು ಮಾಡಿಲ್ಲ. ಅವರ ಶರಣರು ಇವತ್ತಿನ ದಿವಸ ದೇವರಾಗಿ ಎಲ್ಲರೂ ಏನಂತಾರೆ ಪೂಜೆ ಮಾಡ್ತಕ್ಕಂಥವರಾಗಿದ್ದಾರೆ. ಅವರ ಒಂದು ಶಕ್ತಿ ಎಲ್ಲರಿಗೂ ಉದ್ಧಾರ ಮಾಡ್ತಕ್ಕಂಥ ಅವರ ಆಗಿದ್ದಾರೆ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ನಾನು ಧನ್ಯವಾದ ಗುರುಗಳೇ. ಮತ್ತು ನಮ್ಮ ದೇವರ ದಾಸಿಮಯ್ಯ ಬಗ್ಗೆ ಮತ್ತೆ ತಿಳಿಸಿಕೊಟ್ಟಿದ್ದಕ್ಕೆ ಎಷ್ಟು ಧನ್ಯವಾದಗಳು. ಆದ್ಯ ವಚನಕಾರನಾಗಿರುವ ವಿಶ್ವಮಾನ್ಯ ಶರಣ ದೇವರ ದಾಸಮಯ್ಯನವರು 11ನೇ ಶತಮಾನದಲ್ಲಿ 10ನೇ ಶತಮಾನದ ಬಸವಾದಿ ಶಿವಶರಣರು ಹಾಕಿಕೊಟ್ಟಿರ್ತಕ್ಕಂಥ ಶರಣ ಧರ್ಮಕ್ಕೆ ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು
ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ತಾತ್ವಿಕವಾಗಿ, ವಿಶೇಷವಾಗಿ ಸಾಮಾಜಿಕವಾಗಿ ಒಂದು ಬುನಾದಿಯನ್ನು ಹಾಕಿಕೊಟ್ಟು ಶರಣರ ಕಾಳಜಿ ಏನಿತ್ತಂತಂದ್ರೆ ದುಡಿದು ಉಣ್ಣತಕ್ಕಂಥ ಜನಾಂಗಕ್ಕೆ ಧಾರ್ಮಿಕ ಸ್ವಾತಂತ್ರ್ಯ, ಸಾಮಾಜಿಕ ಸಮಾನತೆ, ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾಗಿರ್ತಕ್ಕಂಥ ಮೂಲ ಉದ್ದೇಶ ಶರಣರಾಗಿತ್ತು. ಅದಕ್ಕೆ ಮೂಲವಾಗಿ ಪ್ರಯತ್ನಪಟ್ಟು ಕಾರ್ಯಾಚರಣೆ ಪ್ರಾರಂಭ ಮಾಡಿದವನೇ ವಿಶ್ವಮಾನ್ಯ ಶರಣ ದೇವರ ದಾಸಮಯ್ಯನವರು. ಅವರು ಹಾಕಿಕೊಂಡಿರ್ತಕ್ಕಂಥ ಮಾರ್ಗದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರ ಮುಖಂಡತ್ವದಲ್ಲಿ ಬಹುದೊಡ್ಡ ಚಳವಳಿ ಆಯಿತು. ಆ ನಡೆದ ಚಳವಳಿಯಲ್ಲಿ ದಾಸಮಯ್ಯನ ಆದರ್ಶಗಳು ಈಗ 900 ವರ್ಷಗಳವರೆಗೂ ಕೂಡ ಸಾಮಾನ್ಯವಾಗಿ ನಡ್ಕೊಂತ ಬಂದಿದ್ದಾವೆ. ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಬೆಳವಣಿಗೆ ಇಲ್ಲದೇ ಇರತಕ್ಕಂಥ ಪ್ರದೇಶದಲ್ಲಿ 20ನೇ ಶತಮಾನದಲ್ಲಿ ಇದಕ್ಕೆ ಇಲ್ಲಿಯ ಜನ, ಇಲ್ಲಿಯ ಚಿಂತಕರು, ಇಲ್ಲಿಯ ಶರಣರು, ಧರ್ಮಾದಿಗಳು ಬಹಳಷ್ಟು ಅದಕ್ಕೆ ದಾಸಿಮಯ್ಯ ಒಬ್ಬ ಸಾಮಾನ್ಯನಾಗಿ ಹುಟ್ಟಿ ಅಸಾಮಾನ್ಯತೆಯನ್ನ ಪಡೆದುಕೊಂಡಂಥವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ದುಡಿಮೆಯೇ ದೇವರು ಅನ್ನುವಂಥ ಕಾನ್ಸೆಪ್ಟ್ ಅನ್ನ ನಮ್ಮಲ್ಲಿ ಕಾಯಕ ಮತ್ತು ದಾಸೋಹ ಅಂತ ಆಗಿದೆ. ಹಾಗೆ ದುಡಿಮೆಯೇ ದೇವರು, ದುಡಿಮೆ ಮಾಡುವುದನ್ನ ಯೋಗ ಮಾಡ್ದಂಗ, ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುವುದನ್ನೇ ಯೋಗ ಸಿದ್ಧಿಯನ್ನು ಪಡೆದುಕೊಂಡಂಗ ಅಂತಕ್ಕಂಥ ವಿಶೇಷವಾದ ಅರ್ಥವನ್ನು ಕೊಟ್ಟಿರ್ತಕ್ಕಂಥವ್ರು ದಾಸಮಯ್ಯನವರು. ಆ ಆದರ್ಶಗಳನ್ನ, ಚಿಂತನೆಗಳನ್ನ ಇವರು ನೆನೆಸಿಕೊಂಡು ಇವ್ರನ್ನ ಜನ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗಿದೆ. ಇದು ಮುಂದುವರಿಬೇಕು ಅಂತ. ಧನ್ಯವಾದ ಗುರುಗಳೇ. ಮತ್ತೆ ನಮ್ಮೂರಿನ ಬಗ್ಗೆ ಮತ್ತೆ ಇಲ್ಲಿ ಎಲ್ಲಾ ಪುರಾತನ ತೀರ್ಥಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ಕಾರ, ಕೃಷ್ಣಾರೆಡ್ಡಿ ಮುದ್ನೂರ. ಮತ್ತೆ ಶ್ರೀ ದೇವರ ದಾಸಿಮಯ್ಯರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಜಾತ್ರೆ ಬಗ್ಗೆ, ಶಿಲಾ ಶಾಸನಗಳ ಬಗ್ಗೆ, ತೀರ್ಥಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ವಿಶ್ವದ ಮೊದಲ ವಚನಕಾರ ನಮ್ಮ ದೇವರ ದಾಸಮಯ್ಯನವರು. ದಾಸಮಯ್ಯನಕ್ಕಿಂತ ಪೂರ್ವ ಕಾಲದವರು. ಇಲ್ಲಿ ದಾಸಮಯ್ಯ ಮತ್ತು ರಾಮನಾಥ ಅಂಕಿತನಾಮದಿಂದ ಇಲ್ಲಿ ವಚನಗಳ ಪ್ರಾರಂಭ. ದೇವರ ದಾಸಮಯ್ಯನ ಜನ್ಮಸ್ಥಳ. ವರ್ಷಕ್ಕೊಂದ್ಸರಿ ತುಂಬಾ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ದೇವರ ದಾಸಿಮಯ್ಯನ ರಥೋತ್ಸವ ಆಗುತ್ತದೆ. ಮತ್ತು ದೇವರ ದಾಸಿಮಯ್ಯನ ಪುಣ್ಯಕ್ಷೇತ್ರದ ಹುಟ್ಟಿದ ನಾವು ಪುಣ್ಯವಂತರು. ಯಾಕಂದ್ರೆ ಇಲ್ಲಿ 7 ತೀರ್ಥಗಳು ಅದಾವ. ಯಾವತ್ತು ಈ ವರ್ಷದಾಗ 12 ತಿಂಗಳು ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಬತ್ತೋದಿಲ್ಲ ಮತ್ತು ತವನಿಧಿ ಅಂತ ಕರೀತಾರ. ಮತ್ತು ಅದೇ ರೀತಿಯಾಗಿ ದೇವರ ದಾಸಿಮಯ್ಯನ ಗುಡಿ ಇನ್ನೂ ಅಭಿವೃದ್ಧಿ ಆಗಬೇಕು ಮತ್ತು ಮುಂಬರುವಂತ ದಿನಗಳಲ್ಲಿ ದೇವರ ದಾಸಿಮಯ್ಯ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗ್ಬೇಕಂತ ಈಗಾಗಲೇ ಮೊದಲು ಕೂಡ ಹೇಳಕತ್ತೀವಿ, ಈಗಲೂ ಹೇಳಕತ್ತೀವಿ, ನಿಮ್ಮ ಮುಖಾಂತರನೇ ಹೇಳ್ತೀವಿ. ದೇವರ ದಾಸಿಮಯ್ಯ ಪ್ರಾಧಿಕಾರ ರಚನೆ, ದೇವರ ದಾಸಿಮಯ್ಯ ಬಗ್ಗೆ ಅಭಿವೃದ್ಧಿ ಆಗಬೇಕು, ವಿಶ್ವ ಮಟ್ಟದಲ್ಲಿ ದೇವರ ದಾಸಿಮಯ್ಯನ ಹೆಸರು ಬೆಳೆಸಬೇಕಂತ ನಾವೆಲ್ಲ ಮುದ್ನೂರರು ಒಂದು ಆಶೆ ಆದಂತ. ಆ 7 ತೀರ್ಥಗಳ ಹೆಸರುಗಳು ಮತ್ತು ಅವ್ರ ಶಿಲಾಶಾಸನಗಳ ಬಗ್ಗೆ ಮತ್ತು ಅವ್ರ ವಚನಗಳ ಬಗ್ಗೆ ಮತ್ತು ಅವ್ರು ಎಷ್ಟನೇ ಶತಮಾನ ಅಂತ ತಿಳಿಸ್ಕೊಡ್ತಾರೆ? ಸುಮಾರು 11ನೇ ಶತಮಾನದವರು ದೇವರ ದಾಸಿಮಯ್ಯನವರು. ಮತ್ತು ಇಲ್ಲಿ 7 ತೀರ್ಥಗಳು ರಾಮತೀರ್ಥ, ಪಾಂಡು ತೀರ್ಥ, ಆಲತೀರ್ಥ, ರಾಮತೀರ್ಥ, ಮರಳು ತೀರ್ಥ, ಲಕ್ಷ್ಮಣ ತೀರ್ಥ. ಅವ್ರ ವಚನಗಳು ಎಷ್ಟು ಬರ್ದಾರ ಸ್ವಲ್ಪ ಹೇಳ್ತಾರ? ಅಷ್ಟು ಗೊತ್ತಿಲ್ಲ, ಬಟ್ ಒಂದು 1000ಕ್ಕಿಂತ ಹೆಚ್ಚಂತ್ರ. ಈಗ ಡೆವಲಪ್ಮೆಂಟ್ ಗೌರ್ಮೆಂಟ್ ಏನಾನ ಇದಕ್ಕ ಕೈ ಹಾಕಿದೆ, ಮತ್ತೇನ್ ಟ್ರೆಂಡ್ ಆಗಿದೆ? 2008-09ನೇ ಸಾಲಿನಲ್ಲಿ BS ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸುಮಾರು 5 ಕೋಟಿ ರೂಪಾಯಿ ಅನುದಾನ ರಿಲೀಸ್ ಆಗಿತ್ತು. ಬಟ್ ಅದು ಬಳಕೆ ಸ್ವಲ್ಪ ಯೋಗ್ಯ ರೀತಿ ಆಗಿಲ್ಲ. ಒಂದು ಕಲ್ಯಾಣ ಮಂಟಪ ಆಗಿದೆ ಮತ್ತು 1-2 ತೀರ್ಥಗಳು ಅಭಿವೃದ್ಧಿ ಆಗಿವೆ. ಇನ್ನೂ ಉಳಿದ ಬಾಕಿ 5 ತೀರ್ಥಗಳು ಅಭಿವೃದ್ಧಿ ಆಗಬೇಕು. ಮೊದಲು ದೇವರ ದಾಸಿಮಯ್ಯ ಪ್ರಾಧಿಕಾರ ರಚನೆಯಾಗಿ ದೇವರ ದಾಸಿಮಯ್ಯ ದೇವಸ್ಥಾನದ ಮೇಲೆ ಇರುವಂತಹ ಮನೆಗಳನ್ನು ಸ್ಥಳಾಂತರಿಸಿಕೊಳ್ಳಬೇಕು. ಅವರಿಗೆ ಮತ್ತು ಮೊದಲು ಮನಿದ್ದವರಿಗೆ ಸೂಕ್ತವಾದಂತ ಪರಿಹಾರ ಕೊಟ್ಟರೆ ಅವ್ರ ಸ್ಥಳಾಂತರ ಆಗ್ತಾರ. ಅವಾಗ ದೇವರ ದಾಸಿಮಯ್ಯನ ದೇವಸ್ಥಾನ ಅಭಿವೃದ್ಧಿ ಆಗುತ್ತವ. ಮತ್ತು ಅವ್ರ ಜೀವನ ವೃತ್ತಿ ಬಗ್ಗೆ ಹೇಳಕ್ ಏನ್ ಇಷ್ಟಪಡ್ತಾರೆ? ಅವರು ವೃತ್ತಿಯಲ್ಲಿ ನೇಕಾರಿಕ ವೃತ್ತಿ ಮಾಡಿದ್ರು ಮತ್ತು ಬಸವಣ್ಣನ ಬಹಳ ಹಿಂದಿನವರು ಮತ್ತು ಸಮಾಜಕ್ಕಾಗಿ, ದೇಶಕ್ಕಾಗಿ ಒಳ್ಳೆಯ ಸಂದೇಶ ಕೊಟ್ಟಂತವ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ದೇವರ ದಾಸಿ ಬಗ್ಗೆ ಹೇಳಿಕೊಡೋದಕ್ಕೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬಸವರಾಜ್ ತಿಳುಗಳು ಅಂತ, ಮೊದಲನವ್ರು ನಮ್ದು. ನಿಮಗ ನಾವು ಸ್ವಲ್ಪ ದೇವರ ದಾಸಿಮಯ್ಯ ಬಗ್ಗೆ ಮತ್ತು ಎಲ್ಲ ನಾವು ಶ್ರೀ ದೇವರ ದಾಸಿಮಯ್ಯ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಂತ ಆಸಕ್ತಿಯಿಂದ ಬಂದೀವಿ. ನೀವು ಶ್ರೀ ದೇವರ ದಾಸಿಮಯ್ಯ ಬಗ್ಗೆ, ನಮ್ಮ ಊರ ಬಗ್ಗೆ ಮತ್ತು ಈ ಐತಿಹಾಸಿಕ ಸ್ಥಳಗಳ ಬಗ್ಗೆ, 7 ತೀರ್ಥಗಳ ಬಗ್ಗೆ ಹೇಳಕ್ ಏನ್ ಇಷ್ಟಪಡ್ತೀರಿ? ಪ್ರಥಮ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಚರಿತ್ರೆ ಹೇಳ್ಬೇಕಪ್ಪ ಅಂದ್ರೆ ಏನು ಹೇಳಿದ್ರು ಸಾಲದು. 7 ತೀರ್ಥಗಳದಾವ. ಏನೆಲ್ಲ ನಮ್ಮ ಊರಾಗ ಶಿಲೆಗಳದಾವ. ಯಾವುದೇ ಎಲ್ಲಿಯಾದರೂ ಸಿಗಲ್ಲ ಇಂಥ ಸ್ಥಳ, ಇಂಥ ಊರು. ಪ್ರಥಮ ವಚನಕಾರನ ಊರು ಅಂದ್ರೆ ಇಡೀ ನಾಡಿಗೆ ಗೊತ್ತೈತಿ. ನಾವು ಹೇಳಕ್ಕೆ ಇದನ್ನೇ ಇಲ್ಲ. ಆದ್ರೆ ಅದು ಕೂಡ ಈ ದೇವಸ್ಥಾನ ನೋಡ್ತಕ್ಕ ದೇವಸ್ಥಾನ. ಆದರೂ ಯಾವುದೂ ಇಂಪ್ರೂವ್ ಆಗಿಲ್ಲ. ಮುಂದೆ ನೋಡ್ಬೇಕು, ನಮ್ಮ ತಲೆ ಇರೋರಿಗೆ ನೋಡ್ತೀವೋ ಇಲ್ಲ ಮುಂದೆ ನಮ್ಮ ಪೀಳಿಗೆಗಳು ನೋಡ್ತಾವೋ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಯಾವ ಅಂದ್ರೆ ಒಂದು ಕೆಲಸನ ಆಗಿಲ್ಲ.
ಅದ್ರ ಬಗ್ಗೆ ನಾವು ಸ್ವಲ್ಪ ಭಾಳ ನೊಂದ್ಕೊಳಕತ್ತೀವಿ ಅಷ್ಟೇ. ಈಗಾಗಲೇ ಈಗ ಗೌರ್ಮೆಂಟ್ಗೆ ಎಲ್ಲ ತಿಳಿಸಿದ್ರ ಎಲ್ಲ ಸುದ್ದಿ ಅದು ಆಗ್ಬೇಕು ಅಂತ? ಆಗಿದೆ, ಎಲ್ಲ ಕೊಡೋದಾಗಿದೆ, ಎಲ್ಲ ಇದು ಬಂದೈತಿ, ಗೌರ್ಮೆಂಟ್ಗೆ ಒಪ್ಸ್ಬೇಕಂತನೂ ಬಂದೈತಿ. ಬಟ್ ಅದು ಯಾಕೋ ಏನು ನಿಂತೈತಿ ಗೊತ್ತಿಲ್ಲ. ಅದೇ ಹಿಂಗಾಗಿ ದಾಸಿಮಯ ಶ್ರೀ ದೇವರ ದಾಸಿಮಯ ಉಳಿದದ್ದು ನಮ್ಮದೇ ಪಾಪ ಅನ್ನಿಸ್ತೈತಿ. ಮತ್ತೆ ಏನೋ ಗೊತ್ತಿಲ್ಲ, ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ. ಮತ್ತೆ ಅವರ ಇಲ್ಲಿ ಅಂತದ್ದು ಐತಿಹಾಸಿಕ ಸ್ಥಳಗಳ ಅಂತ ಇಂಪಾರ್ಟೆಂಟ್ ಈ ಊರಲ್ಲಿರೋಕ ಮತ್ತ ಸಪ್ತತೀರ್ಥಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮತ್ತೆ ತೀರ್ಥಗಳ ಬಗ್ಗೆ ನಮ್ಮ ವಿಶ್ವದಲ್ಲೇ ಇಲ್ಲ, ಇಂಥ ಸ್ಥಳ ವಿಶ್ವದಲ್ಲೇ ಇಲ್ಲ. ಮತ್ತೆ ಅವ್ರ ಜೀವನ ವೃತ್ತಿ ಬಗ್ಗೆ ಅವ್ರ ಕಾಯಕ ಬಟ್ಟೆ ನೇಯೋದು 12ನೇ ಶತಮಾನದಂತೆ. ನಾವಂತರೂ ನೋಡಿಲ್ಲ, ಬಟ್ ಹೇಳೋದು ನಾವು ಕೇಳಿವಿ, ಪುರಾಣ ಪ್ರವಚನಗಳಲ್ಲಿ ಅಷ್ಟೇ ಕೇಳ್ತೀವಿ, ಬಟ್ ನಾವು ನೋಡಿಲ್ಲ ಅಷ್ಟೇ. ಶ್ರೀ ದೇವರ ದಾಸಿಮಯ್ಯ ಎಷ್ಟನೇ ಶತಮಾನದವ್ರು? 11ನೇ ಶತಮಾನ ಅಂತಾರೆ, 12ನೇ ಶತಮಾನ ಅಂತ ಪುಸ್ತಕದಲ್ಲಿ ಐತಿ ಅಷ್ಟೇ. ಅವ್ರ ವಚನ ಎಷ್ಟು ಬರ್ದಾರ ಎಷ್ಟಿಲ್ಲ ಅವ್ರ ಬಗ್ಗೆ ನಿಮ್ಗೆ? ಸಾವಿರಾರು ವಚನಗಳದಾವ, ಅವು ಹೇಳಕ್ಕೆ ನಮ್ಗೆ ಆಗಲ್ಲ, ಅಷ್ಟು ವಚನಗಳದಾವ, ಸಾವಿರಾರು ವಚನಗಳದಾವ. ಸಪ್ತತೀರ್ಥಗಳ ಬಗ್ಗೆ ಹೇಳಕ್ ಎಷ್ಟು ಪಡ್ತಾರ? ಅವ್ರು ಏಸಿದಾವೆ ಏಸಿಲ್ಲ? ಎಲ್ಲ 101 ತೀರ್ಥ 101 ಲಿಂಗ ಅಂತ ಐತಿ. ಆದ್ರೆ ಕಣ್ಣಿಗೆ ಕಾಣೋ ಈಗ ಒಂದು 15-20 ಹಿಂಗ್ ಕಾಣ್ಲಿಕ್ಕತ್ತವ. ಮತ್ತೆ ಇದು ದೇವರ ದಾಸಿಮಯ್ಯನ ಕ್ಷೇತ್ರದಲ್ಲಿ ಕೃಷ್ಣ ಜಲಭಾಗ್ಯ ನಿಗಮದ ಮೇನ್ ಕೆನಲ್ ಹತ್ತೈತಿ, ಅದು ತುಂಗೇನ ಹರ್ದಂಗೆ ಐತಿ, ಇದನ್ನ ಹರ್ದಂಗೆ ಐತಿ ಅಷ್ಟೇ. ಮತ್ತೆ ಇವ್ರ ಬಗ್ಗೆ ಹೇಳಕ್ ನಿಮ್ಗೆ ಏನ್ ಇಷ್ಟ ಪಡ್ತೀರಾ ಅಂತ? ಈ ಊರ ಬಗ್ಗೆ, ಊರು ನಮ್ಮ ಊರು ನಮ್ಮ ಹೆಮ್ಮೆ. ಧನ್ಯವಾದಗಳು ಈ ಬಗ್ಗೆ ಮಾತಾಡೋದಕ್ಕೆ. ಬರ್ರಿ ಅಲ್ಲಿ ದಾಸಮಯ್ಯ ಸಾರಿ ಮಲಂಗೇಶ್ವರಿ ದರ್ಗಾ ಬಲ್ಲಿ ಹೋಗಮ್ಮ, ಅಲ್ಲಿ ಒಂದ್ಸಲ ನೋಡಿಗೇಶ್ ಮತ್ತೆ ವಾಪಸ್ ಬರಮ್ಮ. ಚಲೋ कोण काय पैसे कोण जा बे जा करने के अलग से एक चैनल निकाल छोड़ ब्लॉग है ऑलरेडी चलो चलो तो आड़ा तो कर रहे हैं, हम लोग को क्लियर नहीं आ रहा।